ಕರ್ನಾಟಕದ ಪಾಲಿಗೆ ಕಾವೇರಿ ಕೊಳ್ಳದ ಜನರಿಗೆ ಇವತ್ತು ಒಂದು ರೀತಿ ಮರಣ ಶಾಸನ ಬರದಂತೆ 3 ತಿಂಗಳು ಅಥವಾ 2 ತಿಂಗಳ ಹಿಂದೆ ನಾನು ಇದೇ ಒಂದು ಬುಲೆಟಿನ್ನಲ್ಲಿ ಪದೇ ಪದೇ ಹೇಳುತ್ತಿದ್ದೆ. ಈ ಎಲ್ಲ ಅರ್ಜಿಗಳು ನೀರಿಗಾಗಿ ಅಲ್ಲ. ಈ ಎಲ್ಲ ಅರ್ಜಿಗಳು ಮುಂದೆ ನನಗೆ ಕಾಣಿಸುತ್ತಿರುವ ದೃಶ್ಯ ಏನು ಅಂದರೆ ಮಾನಿಟರಿಂಗ್ ಬೋರ್ಡ್ಗೆ, ಇದು ಯಾವುದು ನೀರಿಗೆ ಅಲ್ಲ ಅಂತ ಇವತ್ತಿನ ದಿನ ಅದೇ ಆದಂಗೆ ಬಂದಿದೆ. ಈ ಪರಿಸ್ಥಿತಿಯಲ್ಲಿ ನಿರ್ವಹಣಾ ಮಂಡಳಿಯ ರಚನೆಯಾದರೆ ಕರ್ನಾಟಕ ಭಿಕ್ಷುಕನಂತೆ ದಯಮಾಡಿ ತೋರಿಸಿ ಅಂತ ಕೈ ಹಿಡಿದು ನಿಲ್ಲಬೇಕು. ನನ್ನ ಮನೆಯನ್ನು ಕಟ್ಟಿ ಇನ್ನೊಬ್ಬರಿಗೆ ವಾಸಕ್ಕೆ ಕೊಟ್ಟಂತೆ. ಬಿ.ವಿ. ಆಚಾರ್ಯ ನನ್ನ ಜೊತೆ ಇವತ್ತು ಮಾತನಾಡ್ತಾರೆ. ಅವರು ಇದಕ್ಕೆ ಮೊದಲು ನಾನು ಅವರ ಜೊತೆ ಮಾತಾಡ್ತಿದ್ದಾಗ ಒಂದು ಅದ್ಭುತವಾದ ಉದಾಹರಣೆಯನ್ನು ಕೊಟ್ಟರು. ಅದನ್ನು ಕೊಟ್ಟು ಮುಂದಕ್ಕೆ ಹೋಗೋಣ. ನನ್ನ ಮನೆಯಲ್ಲಿ ಒಂದು ಕೊಡ ನೀರಿದೆ, ಕುಡಿಯಲೆಂದು ಇಟ್ಟುಕೊಂಡಿದ್ದೇನೆ. ನಿನ್ನ ಪಕ್ಕದ ನೆರೆಹೊರೆಯವನದ್ದು ಹುಲ್ಲು ಹಾಸು ಲಾನ್, ಅದು ಮುಂದಿನ ತಿಂಗಳು ಒಣಗಿ ಹೋಗಬಹುದು ಎಂಬ ಭಯವಿದೆ. ಹಾಗಾಗಿ ಆ ಕೊಡ ನೀರನ್ನು ಕೊಟ್ಟು ಬಿಡು ಎಂಬಂತಿದೆ ಈ ಆದೇಶ ಅಂತ. ಇದಕ್ಕಿಂತ ಅದ್ಭುತವಾದ ಬಣ್ಣನೆ ಇನ್ನೊಂದು ಬೇಕಿಲ್ಲ. ಇವತ್ತು ಯಾರಿದಕ್ಕೆ ಜವಾಬ್ದಾರಿ ಅಥವಾ ಇದರ ಪರಿಣಾಮಗಳೇನು, ಮುಂದೆ ಏನಾಗಬಹುದು? ಈ ಕುರಿತು ನನ್ನ ಜೊತೆ ಮಾತನಾಡುವುದಕ್ಕೆ ಕಾಂಗ್ರೆಸ್ಸಿನಿಂದ ಇಬ್ಬರು ಮುಖಂಡರು ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಶಾಸಕರಾಗಿರುವಂತಹ ಶ್ರೀ ಸುಧಾಕರ್ ಕಾಂಗ್ರೆಸ್ಸಿನಿಂದ, ಹಾಗೂ ಭಾರತೀಯ ಜನತಾ ಪಕ್ಷದಿಂದ ಶ್ರೀ ಅಶ್ವಥ್ ನಾರಾಯಣ್ ಅವರು ಕೂಡ ನಮ್ಮ ಜೊತೆ ಮನಸ್ಫೂರ್ತಿಯಾಗಿ ಸೇರಿಕೊಂಡಿದ್ದಾರೆ. ಅವರಿಗೂ ಇಬ್ಬರಿಗೂ ನನ್ನ ಸ್ವಾಗತವನ್ನು ಕೋರ್ತೀನಿ. ಥ್ಯಾಂಕ್ ಯು. ಪ್ಲಸ್ ಕರ್ನಾಟಕದ ಜನರ ಭಾವನೆಗಳನ್ನು ಪ್ರತಿನಿಧಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಅದರ ಪರವಾಗಿ ರಕ್ಷಣಾ ವೇದಿಕೆಯ ಶ್ರೀ ನಾರಾಯಣಗೌಡರು ನನ್ನ ಜೊತೆ ಸೇರ್ಕೋತಾರೆ. ಅಫ್ಕೋರ್ಸ್ ಆಚಾರ್ಯ ಅವರು ನಮ್ಮ ಜೊತೆ ಬಿ.ವಿ. ಆಚಾರ್ಯ ಅವರು ಮಾತಾಡ್ತಾರೆ. ನೀವು ಅವ್ರ ಮಾತುಗಳನ್ನು ಕೇಳಿಸ್ಕೋಬೇಕು. ಈ ವಯಸ್ಸಿನಲ್ಲಿ ಆ ಮನಸ್ಸಿನಲ್ಲಿ ಇರುವಂತಹ ಸಂಕಟ ರೊಚ್ಚಿಗೆ ಏಳಬಾರ್ದು. ರೊಚ್ಚಿಗೆದ್ದರೆ ಏನಾದೀತು ಅನ್ನೋ ಅರಿವು ನಮಗಿದೆ. ಆದರೆ ರೊಚ್ಚಿಗೆ ಏಳದಿರುವಂತಹ ಯಾವ ಸ್ಥಿತಿಯೂ ಕಾಣಲ್ಲ. ಬಟ್ ವಿ ನೋ ಅಲ್ಟಿಮೇಟ್ಲಿ ವಯಲೆನ್ಸು ನಮಗೆ ಯಾವುದನ್ನು ತಂದು ಕೊಡಲ್ಲ ಅನ್ನೋದು. ಇವತ್ತು ಸುಪ್ರೀಂ ಕೋರ್ಟ್ ಮರಣ ಶಾಸನವನ್ನು ಬರೆದಿದ್ದು ಹೀಗೆ: ಇಷ್ಟು ದಿನ ಮಾಡಿದ ಕಾನೂನಿನ ಹೋರಾಟವೆಲ್ಲ ವ್ಯರ್ಥವಾಯಿತು. ಯಾವ ಹಂತದಲ್ಲೂ ಕರ್ನಾಟಕದ ವಾದಕ್ಕೆ ಮನ್ನಣೆಯನ್ನು ಕೊಡದಿರುವಂತಹ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ನ್ಯಾಯಪೀಠ ಇವತ್ತು ತ್ರಿಬಲ್ ಶಾಕನ್ನು ಕೊಡ್ತು. 3 ದಿನದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ರಚಿಸುವಂತೆ ಕೇಂದ್ರಕ್ಕೆ ಸೂಚನೆ ಕೊಡ್ತು. ಅಕ್ಟೋಬರ್ 1ರಿಂದ 6ರವರೆಗೆ ಪ್ರತಿನಿತ್ಯ 6,000 ಕ್ಯೂಸೆಕ್ ಅಂದರೆ 36,000 ಕ್ಯೂಸೆಕ್ ಹೆಚ್ಚು ಕಡಿಮೆ 3 TMC ನೀರನ್ನು ಬಿಡಲೇಬೇಕು ಅಂತು. ಇದು ಕೊನೆಯ ಎಚ್ಚರಿಕೆ. ಇಲ್ಲ ಅಂದರೆ ನಾವು ಹಿಂದೆ ಕ್ರಮ ತೆಗೆದುಕೊಳ್ಳಬಹುದಿತ್ತು, ಆದರೆ ನಿಮಗೆ ಒಂದು ಕೊನೆಯ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ, ಮುಂದೇನು ಮಾಡುತ್ತೇವೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟರು. ನ್ಯಾಯಾಂಗ ನಿಂದನೆ ಎನ್ನುವುದನ್ನು ಪರಿಗಣಿಸುವುದು ಖಚಿತ ಎನ್ನಲಾಗಿದೆ. ನಾವು ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅನ್ನೋ ವಾರ್ನಿಂಗ್ ಬಂತು. ಕರ್ನಾಟಕದ ವಾದಕ್ಕೆ ಮನ್ನಣೆ ನೀಡಿ ಕೋರ್ಟ್ ಬಗ್ಗೆ ಗೌರವ ಇದೆ, ಆದರೆ ಸದನದ ನಿರ್ಣಯದಂತೆ ನೀರು ಬಿಡಲಾಗ್ತಿಲ್ಲ ಅಂತ ಕೋರ್ಟ್ಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸುಪ್ರೀಂನ ದ್ವಿಸದಸ್ಯ ಪೀಠದ ನಿರ್ದೇಶನದಿಂದ ತೀವ್ರ ನಿರಾಶೆಗೊಂಡಿರುವ ರಾಜ್ಯ ಸರ್ಕಾರ ತೀರ್ಪು ಪ್ರಶ್ನಿಸಿ ಸಂವಿಧಾನ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದೆ. ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸುತ್ತಿದೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ನೀರು ಬಿಡಬೇಕೋ ಆ ಪ್ರಶ್ನೆ ಅಲ್ಲ, ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಏನು ಮಾಡಬೇಕು ಎಂಬ ಚರ್ಚೆ ಹಾಗೂ ನಿರ್ಧಾರ ಆಗುತ್ತದೆ. ವಿಶೇಷ ಅಧಿವೇಶನ ಕರೆಯುವ ಬಗ್ಗೆ ಚರ್ಚಿಸಲಾಗುತ್ತೆ. ಇದಕ್ಕೂ ಮೊದಲು ಕೋರ್ಟ್ ಏನು ತೀರ್ಪು ನೀಡುತ್ತು ಎಂಬ ಟೆನ್ಷನ್ನಿಂದ ಮುಖ್ಯಮಂತ್ರಿಗಳು ಕರ್ನಾಟಕ ಭವನದಲ್ಲಿ ದಿಲ್ಲಿಯಲ್ಲೇ ಉಳಿದುಕೊಂಡಿದ್ದರು. ಒಂದಿಷ್ಟು ಹೊತ್ತು ದೈಹಿಕ ಕಸರತ್ತನ್ನು ನಡೆಸಿದ್ರು. ಮೊನ್ನೆ ಕೇಂದ್ರ ಮಂತ್ರಿ ಉಮಾಭಾರತಿಯವರನ್ನ BJP ಹಾಗೂ ಮುಖ್ಯಮಂತ್ರಿಗಳೆಲ್ಲರೂ ಭೇಟಿ ಮಾಡಿ ಬಂದಿದ್ದರು. ಈಗ ಆ ಎಲ್ಲ ಭೇಟಿಗಳ ಫಲಶ್ರುತಿ ಇದೇನಾ ಅಂತ ಕರ್ನಾಟಕವನ್ನು ಕಾಡ್ತಾ ಇದೆ. ನಮ್ಮ ಜೊತೆ ನಾರಾಯಣಗೌಡರು ಕೂಡ ಸೇರ್ಕೊಂಡಿದ್ದಾರೆ. ಅವರಿಗೂ ಸ್ವಾಗತ, ತಮಗೂ ಸ್ವಾಗತ ಸರ್. ಈಗ ಸುಪ್ರೀಂ ಕೋರ್ಟ್ನ ತೀರ್ಪಿನ ಒಂದಿಷ್ಟು ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಮಂಡಿಸಿಬಿಡ್ತೇನೆ. ಆ ನಂತರ ಚರ್ಚೆ ಮತ್ತು ವ್ಯಾಖ್ಯಾನಗಳಿಗೆ ನಾವು ಹೋಗಬಹುದು ಅಂತ ಅನ್ಸುತ್ತೆ. ಇವತ್ತಿನ ಸುಪ್ರೀಂ ಕೋರ್ಟಿನ ಪ್ರಮುಖ ಆದೇಶ ಹೀಗಿದೆ: ಈ ಕೋರ್ಟ್ ಕಟ್ಟಪ್ಪಣೆಯನ್ನು ಸದಾ ಧಿಕ್ಕರಿಸುವುದೇ ಆದರೆ ನಿಮ್ಮ ಕುತ್ತಿಗೆಗೆ ಕಾನೂನಿನ ಕುಣಿಕೆ ಬೀಳುವುದು ನಿಚ್ಚಳ. ಈ ಕೋರ್ಟ್ನ ಆದೇಶ ದೇಶದ ಎಲ್ಲರಿಗೂ ಅನ್ವಯವಾಗುತ್ತೆ. ಯಾರು ಉಲ್ಲಂಘಿಸಿದರೂ ಸಹಿಸಲ್ಲ. ನೀವೇನು ಕರ್ನಾಟಕದವರು ಬೇರೆ ರಾಜ್ಯವೋ, ಬೇರೆ ರಾಜ್ಯಗಳೇನು ಇಲ್ಲವೋ ಎಂಬ ಪ್ರಶ್ನೆ. ಕೋರ್ಟ್ ಆದೇಶವನ್ನು ಜಾರಿಗೊಳಿಸಬೇಕು ಹಾಗೂ ಜಾರಿಗೊಳಿಸಲು ಸಹಾಯ ಮಾಡಬೇಕು. ಇದು ನಿಮ್ಮ ಆದ್ಯ ಕರ್ತವ್ಯ ಅಂದರು. ಜಾರಿಗೊಳಿಸಲಾಗದ ತೀರ್ಪಿದು ಅನ್ನೋ ನಮ್ಮ ವಾದಕ್ಕೆ ಅಲ್ಲಿ ಬೆಲೆ ಸಿಕ್ಕಲಿಲ್ಲ. ಕರ್ನಾಟಕ ನಮ್ಮ ಆದೇಶವನ್ನು ಪಾಲಿಸದೆ ಉದ್ದಟತನ ತೋರಿಸುತ್ತಿದೆ. ಕಾನೂನಿಗೆ ಘನತೆಗೆ ಧಕ್ಕೆ ತರುತ್ತಿದ್ದೀರಿ, ಇದು ದುರಾದೃಷ್ಟಕರ ಅಂತಂದರು. ಕಾನೂನಿನ ಧಕ್ಕೆ ತರ್ತಾ ಇರುವಂಥದ್ದು
ಒಂದೇ ಕಡೆಯಿಂದ ಅನ್ನೋ ಭಾವನೆ ಅದರಲ್ಲಿ ಬಂತು. ಕರ್ನಾಟಕದ ವಿರುದ್ಧ ಹಿಂದೆಯೇ ಕ್ರಮ ಕೈಗೊಳ್ಳಬಹುದಾಗಿತ್ತು, ಆದರೆ ನಿರ್ವಹಣಾ ಮಂಡಳಿ ರಚಿಸಿ ವಾಸ್ತವದ ವರದಿಗೆ ನಿರ್ದೇಶಿಸುತ್ತಿದ್ದೇವೆ ಎಂದರು. ಅಂದರೆ ಅರ್ಥ, ಸುಪ್ರೀಂ ಕೋರ್ಟ್ ಕೊಟ್ಟಂಥ ಕ್ಯಾಲೆಂಡರ್ ಹೀಗಿದೆ, ಸೋಮವಾರದ ಒಳಗೆ ನೀವು ನಿರ್ವಹಣಾ ಮಂಡಳಿಯನ್ನು ರಚನೆ ಮಾಡಿ, ಮಂಗಳವಾರ ಭೇಟಿ ಮಾಡಿ, ಬುಧವಾರ ಅವಶ್ಯಕತೆ ಕಂಡು ಬಂದರೆ ವಸ್ತುಸ್ಥಿತಿ ಅಧ್ಯಯನಕ್ಕೋಸ್ಕರ ಒಂದು ತಂಡವನ್ನು ಕಳಿಸಿಕೊಡಿ, ಗುರುವಾರ ನಮ್ಮ ಮುಂದೆ ವಾಪಸ್ ಬಂದು ಏನು ಮಾಡಿದ್ದೇವೆ ಎಂದು ವರದಿ ಮಾಡಿ ಅಂತ ಹೇಳಿಬಿಟ್ಟರು. ಅಲ್ಲಿಗೆ ಆ ವಸ್ತುಸ್ಥಿತಿ ಅಧ್ಯಯನ ಸಮಿತಿ ಯಾಕೆ ಬರ್ತಿದೆ ಅನ್ನೋ ಐಡಿಯಾ ಯಾರಿಗೂ ಸಿಕ್ಕಲಿಲ್ಲ. ಕಾರಣ, ಅದರ ಬೆನ್ನ ಹಿಂದೆಯೇ ಬಂದದ್ದು ಮಗದೊಂದು ಆದೇಶ, ಅಕ್ಟೋಬರ್ 1ರಿಂದ 6ರವರೆಗೆ ಪ್ರತಿದಿನ 6,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿ ಎಂಬುದು. ನೀರು ಬಿಟ್ಟಾದ ಮೇಲೆ ಇನ್ನು ಅಧ್ಯಯನ ಯಾತಕ್ಕೆ ಎನ್ನುವ ಪ್ರಶ್ನೆಗೆ ಅಲ್ಲಿ ಯಾರಿಗೂ ಉತ್ತರ ಸಿಕ್ಕಲಿಲ್ಲ. ಇದು ನಿಮಗೆ ನಾವು ಕೊಡುತ್ತಿರುವ ಕಟ್ಟ ಕಡೆಯ ಅವಕಾಶ. ಪದೇ ಪದೇ ಹೇಳಿದ್ದನ್ನೇ ಹೇಳುತ್ತಿದ್ದೇವೆ, ನಿಮ್ಮ ಸದನದ ನಿರ್ಣಯ ಏನೇ ಇದ್ದರೂ ಮೊದಲು ನೀರು ಬಿಡಿ ಎಂತು. ಒಕ್ಕೂಟ ವ್ಯವಸ್ಥೆಯ ಒಂದು ಭಾಗವಾಗಿತ್ತುಕೊಂಡು ಕರ್ನಾಟಕ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು. ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಭಾಗವಾಗಿ ಕರ್ನಾಟಕಕ್ಕಾದ ಅನ್ಯಾಯವನ್ನು ಯಾರತ್ತರ ಕೇಳಬೇಕು ಎಂಬುದಕ್ಕೆ ಸಿಕ್ಕಲಿಲ್ಲ ಉತ್ತರ. ನಿರ್ವಹಣಾ ಮಂಡಳಿ ವರದಿ ಬಳಿಕ ತಮ್ಮ ಕರ್ತವ್ಯ ನಿಭಾಯಿಸುತ್ತಿರಬೇಕು. 4ನೇ ತಾರೀಕಿನೊಳಗೆ ನಿರ್ವಹಣಾ ಮಂಡಳಿ ರಚಿಸುತ್ತೇವೆ ಎಂದು ಈ ಹಂತದಲ್ಲಿ ಕೋರ್ಟ್ಗೆ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸುವ ಅಟಾರ್ನಿ ಜನರಲ್ ಮುಕುಲ್ ರೋಹತ್ತಗಿ ಹೇಳಿದರು. ಅಲ್ಲಿಗೆ ಶವದ ಪೆಟ್ಟಿಗೆಗೆ ಮೊಳೆಯನ್ನು ಹೊಡೆಯಲಾಯಿತು. ಕೇಂದ್ರ ಸರ್ಕಾರ ಯಾವ ಆಧಾರದ ಮೇಲೆ 3 ದಿನಗಳ ಒಳಗೆ ಈ ನಿರ್ವಹಣಾ ಮಂಡಳಿಯನ್ನು ರಚನೆ ಮಾಡ್ತೀವಿ ಅನ್ನೋದನ್ನ ಆತುರಕ್ಕೆ ಬೀದ ಆತುರಗಾರನಂತೆ ಒಪ್ಪಿಕೊಳ್ತು ಅನ್ನೋದು ನನಗೆ ಇನ್ನೂ ಅರಿವಾಗ್ತಾ ಇಲ್ಲ. ಯಾರಾದರೂ ನನ್ನ ಜ್ಞಾನಾರ್ಜನೆ ಮಾಡಿದರೆ ಸಂತೋಷ. ಎಲ್ಲ ರಾಜ್ಯಗಳು ತಮ್ಮ ಸದಸ್ಯರುಗಳನ್ನು ಮಂಡಳಿಯನ್ನು ನಾಮಕರಣ ಮಾಡೋದಾದರೆ 4ರ ಒಳಗೆ ನಾವು ಮಂಡಳಿ ಮಾಡಬಹುದು ಅನ್ನೋ ಹೇಳಿಕೆಯನ್ನು ಮುಕುಲ್ ರೋಹತ್ತಗಿ ಕೊಟ್ಟಾಗ 10 ವರ್ಷ ದೀರ್ಘಕಾಲ ನಾವು ಇದನ್ನು ತಡೆ ಹಿಡಿದಿದ್ವಿ. ಕಾರಣ ಅದು ಬೇರೆ ಯಾವುದೂ ಅಲ್ಲ, ನಾವೇ ಕಟ್ಟಿದಂತಹ ಡ್ಯಾಮ್ಗಳು, ನಮ್ಮದೇ ಹಣ ಮತ್ತು ಬೆವರಿನಿಂದ ಕಟ್ಟಿರುವ ಡ್ಯಾಮ್ಗಳು, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಆಸ್ತಿಗಳಾಗಿದ್ದಂತಹವು. ನಮ್ಮ ಆಸ್ತಿಯನ್ನು ಇನ್ನೊಬ್ಬರು ಹೇಗೆ ತೆಗೆದುಕೊಳ್ಳುತ್ತೀರಿ? ತುಂಗಭದ್ರಾ ಆದರೆ ಎಲ್ಲ ರಾಜ್ಯಗಳು ಅದಕ್ಕೆ ಹಣವನ್ನು ಹಾಕಿವೆ, ಹಾಗಾಗಿ ಅಲ್ಲಿ ಮಂಡಳಿ ರಚನೆ ಸರಿ, ಸೂಕ್ತ, ಸಾಧು. ಆದರೆ ಇಲ್ಲಿ ಹೇಗೆ ಹಾಕ್ತೀರಿ ಅನ್ನುವಂಥದ್ದು 10 ವರ್ಷದಿಂದ ಇತ್ತು. ಇದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಮೇಲ್ಮನವಿ ಇನ್ನು ಬಾಕಿ ಇದೆ ಸುಪ್ರೀಂ ಕೋರ್ಟ್ನಲ್ಲಿ 3 ಸದಸ್ಯ ಪೀಠದಲ್ಲಿ. ಆದರೂ ಕೇಂದ್ರ ಸರ್ಕಾರಕ್ಕೆ ಇದರ ಅರಿವಿತ್ತೋ ಅಥವಾ ಮುಕುಲ್ ರೋಹತ್ತಗಿ ಅವರಿಗೆ ಕಾವೇರಿ ಎಲ್ಲಿ ಹುಟ್ಟಿ ಎಲ್ಲಿ ಮುಳುಗುತ್ತಾಳೆ ಸಮುದ್ರದ ಒಳಗೇನೋ ಅರಿವಿತ್ತೋ ಅಥವಾ ಮಾನಿಟರಿಂಗ್ ಬೋರ್ಡಿನ ರಚನೆ ಆದರೆ ಅದರಾಗುವ ಪರಿಣಾಮಗಳೇನು ಅನ್ನುವ ಜ್ಞಾನ ಅರಿವು ಏನಾದ್ರು ಇತ್ತೋ ನನಗಂತೂ ಗೊತ್ತಿಲ್ಲ. ಮುಕುಲ್ ರೋಹತ್ತಗಿ ಎಷ್ಟು ಸುಲಭವಾಗಿ ಅದನ್ನು ಒಪ್ಪಿಕೊಂಡರು ಅಂತಂದರೆ ಸಮಯವನ್ನು ಕೇಳಲಿಲ್ಲ. ರಾಜ್ಯಗಳು ತಮ್ಮ ಪ್ರತಿನಿಧಿಗಳನ್ನು ನಾಮಕರಣ ಮಾಡುವುದಾದರೆ ವಿ ಹ್ಯಾವ್ ನೋ ಪ್ರಾಬ್ಲಮ್ ಅಂತಂದ್ರು. ಕೂಡಲೇ ನ್ಯಾಯಾಲಯ ಹೇಳಿತು, ಇಫ್ ಯು ಹ್ಯಾವ್ ನೋ ಪ್ರಾಬ್ಲಮ್, ಹಾಗಿದ್ದರೆ ರಾಜ್ಯಗಳು ನಾಮಕರಣ ಮಾಡಿ ಎಂದು ಆದೇಶವನ್ನು ಹೊರಡಿಸಿಬಿಟ್ಟಿತ್ತು. ಅಲ್ಲಿಗೆ ಕರ್ನಾಟಕದ ಕತೆ ಮುಗಿದು ಹೋಯಿತು. ಎಲ್ಲ ರಾಜ್ಯಗಳು 4ರ ಒಳಗೆ ಮಂಡಳಿ ರಚನೆ ಮಾಡಿದಾಗ ಹೇಳಿಕೆ, ನಾಳೆ ಸಂಜೆ 4 ಗಂಟೆಯ ಒಳಗೆ ಕಾವೇರಿ ಜಲಾನಯನ ವ್ಯಾಪ್ತಿಯ ರಾಜ್ಯಗಳು ಈ ಕೆಲಸವನ್ನು ಮುಗಿಸಬೇಕು ಅನ್ನೋ ತೀರ್ಪು ಕೊಡುವುದರ ಮೂಲಕ ನ್ಯಾಯಮೂರ್ತಿಗಳು ನಿರ್ಗಮಿಸಿದರು. ಕರ್ನಾಟಕ ಮಲಗಿಕೊಳ್ಳುತ್ತು. ವಾದ ಪ್ರತಿವಾದಗಳು ಹೀಗೆ ಸಾಗಿತು ನ್ಯಾಯಾಲಯದಲ್ಲಿ. ನಾರಿಮನ್ ಅವರು ಹೇಳಿದ್ರು, ಬೆಳಗ್ಗೆ ಆರಂಭವಾದ ಕೂಡಲೇ ನಾರಿಮನ್ ಅವರು ಹೇಳಿದ್ರು, ನಾವು ಕೋರ್ಟ್ನ ಅಧಿಕಾರಿಗಳು, ಕರೆಕ್ಟ್, ನಾವು ಕರ್ನಾಟಕ ಸಿಎಂ ಕೊಟ್ಟ ಟಿಪ್ಪಣಿಯನ್ನಷ್ಟೇ ಓದುತ್ತೇನೆ, ವಾದ ಮಂಡನೆ ಮಾಡಲ್ಲ, ದಯಮಾಡಿ ಕರ್ನಾಟಕದ ಮನವಿಯನ್ನು ಮಾನ್ಯ ಮಾಡಿ ಎಂದು ಮುಖ್ಯಮಂತ್ರಿಗಳು ಬರೆದಿರುವ ಪತ್ರ ಹಾಗೂ ತಾವೇ ಒಂದು ಮಾಡುತ್ತಿರುವಂಥ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ಓದಿಬಿಟ್ಟರು. ನಾರಿಮನ್ ಅವರು ತಾವು ವಾದ ಮಾಡುವುದಿಲ್ಲ ಅನ್ನೋ ಅಂಶವನ್ನು ಕರ್ನಾಟಕ ರಾಜ್ಯಕ್ಕೆ ನಿನ್ನೆಯೇ ತಿಳಿಸಿದ್ದಾರಾ ಅಥವಾ ಇಂದು ನ್ಯಾಯಾಲಯದಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಬಿಟ್ಟರಾ ಇನ್ನೂ ಕ್ಲಾರಿಟಿ ಇಲ್ಲ. ಆದರೆ ಒಂದು ವೇಳೆ ಅವರು ನಿನ್ನೆಯೇ ಸಲ್ಲಿಸಿದ್ದಾರೆ, ಕರ್ನಾಟಕ ನಾರಿಮನ್ ಅವರನ್ನೇ ಇವತ್ತು ಮತ್ತೆ ಏಕೆ ಸುಪ್ರೀಂ ಕೋರ್ಟ್ ಪೀಠಕ್ಕೆ ಕಳಿಸಿತ್ತು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಉದ್ಭವವಾಗಲೇಬೇಕು. ಒಂದು ವೇಳೆ ಒಪ್ಪಿ ಅಲ್ಲಿ ಹೋಗಿ ಅವರು ಮಾಡಿದ್ದರೆ ಅದು ವಕೀಲ ವೃತ್ತಿಗೆ ಕಳಂಕ ತಂದಂತೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಕ್ಕಬೇಕು. ಸದನ ನಿರ್ಣಯದಂತೆ ನೀರು ಬಿಡಲು ಸಾಧ್ಯವಿಲ್ಲ, ಕೋರ್ಟ್ ಬಗ್ಗೆಯೂ ನಮಗೆ ಅಪಾರ ಗೌರವವಿದೆ ಎಂದು ನಾರಿಮನ್ ಹೇಳಿದರು. ನ್ಯಾಯಪೀಠ ಈ ಹಂತದಲ್ಲಿ ಮಧ್ಯಪ್ರವೇಶಿಸಿ ವಾದ ಮಾಡದಿರುವ ನಿಮ್ಮ ನಿಲುವಿಗೆ ಅಭಿನಂದನೆ, ನೀವು ನ್ಯಾಯ ಧರ್ಮ ಪಾಲಿಸಿದ್ದೀರಿ ಅಂತಂದರು. ನನಗೆ ಅರಿವಾಗಲಿಲ್ಲ ಅದು ಹೇಗೆ ನ್ಯಾಯ ಧರ್ಮ ಅನ್ನೋದು. ಕೇಂದ್ರದ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಹೇಳಿದರು, 3 ದಿನಗಳ ಒಳಗೆ ನಿರ್ವಹಣಾ ಮಂಡಳಿ ರಚಿಸಿ ಇದರ ಸಾಧಕ ಬಾಧಕಗಳ ಜವಾಬ್ದಾರಿ ನನಗಿರಲಿ ಎಂದರು. ಕೇಂದ್ರದ ಪ್ರತಿನಿಧಿ ಆಗ ಹೇಳಿದರು, ಘನ ನ್ಯಾಯಾಲಯದ ಆದೇಶದಂತೆ 3 ದಿನದಲ್ಲಿ ನಿರ್ವಹಣಾ ಮಂಡಳಿ ರಚಿಸುತ್ತೇವೆ ಎಂದು ಹೇಳಿಬಿಟ್ಟರು. ನ್ಯಾಯಪೀಠ ಮಂಗಳವಾರದ ಒಳಗೆ ಇದನ್ನು ರಚಿಸಿ ಬುಧವಾರ ವಾಸ್ತವಾಂಶ ಪರಿಶೀಲನೆ ಆಗಲಿ, ಕರ್ನಾಟಕ ಆ ಸಮಯದಲ್ಲಿ 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಅಂದರೆ ಮತ್ತೆ ನ್ಯಾಯಾಲಯದ ಮುಂದೆ ಹೋಗುವ ದಿನಾಂಕದವರೆಗೆ 6,000 ಕ್ಯೂಸೆಕ್ ನೀರು ಬಿಡಬೇಕು ಎಂದು ಆರ್ಡರ್ ಮಾಡಿತು. ನಮ್ಮ ಆದೇಶ ಪಾಲನೆ ಮಾಡಲೇಬೇಕು,
ಕೊನೆ ಅವಕಾಶ, ಸುಮ್ಮನೆ ಕೂರಲ್ಲ ಎಂಬ ಎಚ್ಚರಿಕೆಯ ಮಾತುಗಳು ಅಲ್ಲಿತ್ತು. ನ್ಯಾಯಪೀಠ ಈ ಹಂತದಲ್ಲಿ ಇನ್ನೊಂದು ಮಾತನಾಡ್ತು. ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತಂದಿದ್ದು ತರವೇ? ಎಲ್ಲ ರಾಜ್ಯಗಳ ರೀತಿ ನಿಮ್ಮದು ಒಂದು ರಾಜ್ಯವಲ್ಲವೇ? ಎಲ್ಲರಂತೆ ನೀವು ಆದೇಶ ಪಾಲಿಸಬೇಕಲ್ಲವೇ? ಕರ್ನಾಟಕ ಒಕ್ಕೂಟ ವ್ಯವಸ್ಥೆಯ ಒಂದು ಭಾಗ ಎಂದು ನಾವು ಭಾವಿಸುತ್ತೇನೆ. ಗುರುವಾರಕ್ಕೆ ವಿಚಾರಣೆಯನ್ನು ಮುಂದುವರಿದ್ದೇನೆ, ಧನ್ಯವಾದ ಅಂತಂದರು. ನಮಗೆ ಆ ಧನ್ಯವಾದವನ್ನು ಸ್ವೀಕರಿಸುವ ಮನೋಸ್ಥಿತಿ ಇತ್ತೋ ಇಲ್ಲವೋ ಗೊತ್ತಿಲ್ಲ. ಆಲ್ ರೈಟ್, ಇದಿಷ್ಟುವೇ ನ್ಯಾಯಾಲಯದಲ್ಲಿ ನಡೆದ ವಾದ ಪ್ರತಿವಾದಗಳು. ಇನ್ನಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಂಡು ವಾಪಸ್ ಬರೋಣ. ವಾಪಸ್ ಬರೋದಕ್ಕೆ ಮೊದಲು ಒಂದು ವಿರಾಮಕ್ಕೆ ಹೋಗ್ತೀನಿ. ವಿರಾಮದಿಂದ ಬಂದ ಮೇಲೆ ನಮ್ಮ ಅತಿಥಿಗಳ ಅಭಿಪ್ರಾಯಗಳನ್ನು ಪಡ್ಕೊಳ್ಳೋಣ. ಅತಿಥಿಗಳು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಪ್ಲಸ್ ಬೇರೆ ಯಾವುದಾದ್ರೂ ಅಬ್ಸರ್ವೇಷನ್ಸ್ ಇದ್ರೆ ಅದೇನೇನು ಆಗ್ತಾ ಇದೆ ಅನ್ನೋದನ್ನ ನೋಡಿಕೊಂಡು ಬರ್ಬೋದು. ಜೊತೆಗೆ ಬಿ.ವಿ. ಆಚಾರ್ಯ ಅವರು ಕೂಡ ನಮ್ಮ ಜೊತೆ ಸೇರ್ಕೋತಾರೆ, ಅವರ ಅಭಿಪ್ರಾಯಗಳನ್ನ ಕೇಳೋಣ. ಒಂದು ವಿರಾಮಕ್ಕೆ ಹೋಗ್ಬಿಡ್ತೀನಿ. ವಿರಾಮದಿಂದ ವಾಪಸ್ ಮತ್ತೆ ಬಿಗ್ ಬುಲೆಟಿನ್ಗೆ ಸ್ವಾಗತ. ಇನ್ನು ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿಗೆ ಸಂಬಂಧಪಟ್ಟಂತೆ ನಮ್ಮ ಅತಿಥಿಗಳು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್. ಎಸ್ ಸುಧಾಕರ್ ಸರ್, ಏನು ನಿಮ್ಮ ಫಸ್ಟ್ ಆಕ್ಷನ್ ಏನು? ಈಗ ನೋಡಿ, ಇದು ತೀರ್ಮಾನ ಅಂತೂ ಭಾಳ ಅನ್ಯಾಯದ ತೀರ್ಮಾನ ಆಗಿದೆ. ಇದು ಸುಪ್ರೀಂ ಕೋರ್ಟ್ನವರು ನಮ್ಮದೇ ನಡಿಬೇಕು ಅನ್ನೋ ರೀತಿಯಲ್ಲಿ ಅವರು ಏನು ವ್ಯಾಖ್ಯಾನ ಮಾಡಿದ್ದಾರೆ, ಇದು ನಿಜವಾಗಿಯೂ ಕೂಡ ಇದು ಮರಣ ಶಾಸನ ರಾಜ್ಯದ ಪಾಲಿಗೆ ಆಗಿದೆ. ಹಾಗಾಗಿ ಇವತ್ತು ಅದರಲ್ಲಿ ರಂಗಣ್ಣವ್ರು ಹೇಳ್ದಂಗೆ ಇವತ್ತು ಅಟಾರ್ನಿ ಜನರಲ್ರವರು ಕೋರ್ಟ್ನಲ್ಲಿ ನಾವು ಕಮಿಟಿಗೆ ಒಪ್ಕೊಂಡಿರ್ತಕ್ಕಂಥದ್ದು ನಿಜವಾಗಿಯೂ ನನಗೆ ಅತ್ಯಂತ ಆಶ್ಚರ್ಯವನ್ನು ತಂದಿದೆ. ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಿದ್ರು ನಾರಿಮನ್ ಅವರು ಮೊದಲೇ ಸರ್ಕಾರಕ್ಕೆ ತಿಳಿಸಿದ್ರ ನಾನು ವಾದ ಮಂಡಿಸೋದಿಲ್ಲ ಅಂತ, ಅಥವಾ ಆ ಕ್ಷಣಕ್ಕೆ ತೆಗೆದುಕೊಂಡ ನಿರ್ಧಾರ? ಈಗ ಅವರು ಅತ್ಯಂತ ಹಿರಿಯ ನ್ಯಾಯವಾದಿಯಾಗಿ ಅವ್ರು ಏನು ಮಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಎರಡೂ ಹೌಸಲ್ಲಿ ಏನು ತೀರ್ಮಾನ ಆಗಿದೆ ಅದನ್ನು ಇವತ್ತು ಅವರು ಮತ್ತು ಆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ಪತ್ರವನ್ನು ಬರೆದಿದ್ರು ಅದನ್ನು ಅವರು ಕೊಟ್ಟು ಅವ್ರು ಹೇಳಿದ್ದಾರೆ, ಈಗ ನೀರು ಬಿಡಲಿಕ್ಕೆ ಪರಿಸ್ಥಿತಿ ಇಲ್ಲ ಕರ್ನಾಟಕದಲ್ಲಿ. ಹಾಗಾಗಿ ಅದರ ಅನ್ವಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ, ಅದರಂತೆ ನೀವು ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ಇವತ್ತು ಏನು ವಾದ ಮಂಡಿಸುವುದಿಲ್ಲ. ಯಾಕೆ ಅಂತಂದ್ರೆ ಇವತ್ತು ನಾವು ಡಿಫೈನ್ಸ್ ಅಲ್ಲಿ ಇರೋದ್ರಿಂದ ಒಂದು ರಾಜ್ಯ ಸರ್ಕಾರ ಇವತ್ತು ನಾವೆಲ್ಲ ಪಕ್ಷಗಳು ಕೂಡ ತೀರ್ಮಾನ ಮಾಡಿದ್ದೇವೆ, ಇವತ್ತು ನೀರು ಬಿಡುವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇಲ್ಲ. ಹಾಗಾಗಿ ನಾವು ಇವತ್ತು ಸುಪ್ರೀಂ ಕೋರ್ಟ್ನ ಬಗ್ಗೆ ನಮಗೆ ಅತೀವ ಒಂದು ಗೌರವ ಇದ್ದರೂ ಕೂಡ ಇವತ್ತು ನಾವು ನೀರು ಬಿಡದೇ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯ ವಕೀಲರಾಗಿ ಅವರು ಆ ಮಾತನ್ನು ಹೇಳೋದು ಕಷ್ಟ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಏನು ಅದೇ ಮಾತನ್ನು ಕೊಟ್ಟಿದ್ರು ಪತ್ರದ ಮೂಲಕ ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಅವರು ರಾಜ್ಯ ಪರವಾಗಿ ಅವರು ವಾದವನ್ನು ಮಾಡ್ತಾರೆ. ಸರ್, ಕಳೆದ ಬಾರಿಯೂ ಕೂಡ ಇದೇ ರೀತಿ ನಿರ್ಣಯವನ್ನು ತೆಗೆದುಕೊಂಡ ಮೇಲೆ ಅವರು ಕೋರ್ಟ್ ಮುಂದೆ ಹೋದಾಗ ತುಂಬಾ ದೊಡ್ಡ ದನಿಯಲ್ಲಿ ವಾದವನ್ನ ಮಂಡನೆ ಮಾಡಿದ್ರು. ಅಂದ್ರೆ ಇವತ್ತು ವಾದ ಮಂಡನೆ ಮಾಡೋದಿಲ್ಲ ಅನ್ನೋದು ಅದು ಏನ್ ಮೆಸೇಜ್ ಸರ್ ಅದು? ಹಾಗಾಗಿ ಈಗ ಕಳೆದ 2 ಸಲ ನಾವು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಏನು ಆದೇಶ ಮಾಡಿದ್ರು ಅದರ ಅನ್ವಯವಾಗಿ ನಾವು ನೀರು ಬಿಡಲಿಕ್ಕೆ ಆಗಿಲ್ಲ. ಹಾಗಾಗಿ ಇವತ್ತು ಹಿರಿಯ ವಕೀಲರು ನಿನ್ನೆಯಿಂದ ಕೂಡ ನಾನು ಮಾನ್ಯ ಮಂತ್ರಿಗಳನ್ನ ಇಲ್ಲಿ ಬರೋಕ್ಕಿಂತ ಮುಂಚೆ ಕೂಡ ಮಾತಾಡಿದೆ. ಅವರು ನಾನು ಖಂಡಿತವಾಗಿಯೂ ನೀವು ನೀರು ಬಿಡೋದಿಲ್ಲ ಅನ್ನೋದಾದ್ರೆ ನಾನು ಅದನ್ನ ಮತ್ತೆ ಹೋಗಿ ಹೇಳಲಿಕ್ಕಾಗಲ್ಲ, ಒಬ್ಬ ಹಿರಿಯ ವಕೀಲನಾಗಿ ನನಗೆ ಸಂವಿಧಾನದಲ್ಲಿ ನಂಬಿಕೆ ಇದೆ. ಸುಪ್ರೀಂ ಕೋರ್ಟ್ಗೆ ವಿರುದ್ಧವಾಗಿ ತೆಗೆದುಕೊಂಡಂತ ತೀರ್ಪು ನೀವು ಎಲ್ಲ ಹೇಳುವಂಥ ವಿಚಾರಗಳು ಸರಿಯಾಗಿದೆ. ನೀರಿಲ್ಲ ಅನ್ನೋದು ನಿಜ, ಕುಡಿಲಿಕ್ಕೆ ಮಾತ್ರ ನೀರು ನೀವು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಕೂಡ ನಿಜ. ಆದರೂ ಕೂಡ ಇವತ್ತು ನಾವೇ ಒಪ್ಕೊಂಡಿರ್ತಕ್ಕಂಥ ಈ ಪದ್ಧತಿಯಲ್ಲಿ ಸಂವಿಧಾನದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ಒಂದು ಧಿಕ್ಕರಿಸಿ ನೀವು ಮಾಡೋದಾದರೆ ಒಬ್ಬ ಹಿರಿಯ ವಕೀಲನಾಗಿ ನಾನು ಇಷ್ಟು 60 ವರ್ಷಗಳ ಅನುಭವದಲ್ಲಿ ನಾನು ಯಾವತ್ತೂ ಮಾಡಿಲ್ಲ, ಇದು ನಾನು ಮಾಡಲಾರೆ ಅನ್ನೋದನ್ನು ಹೇಳಿದ್ರಂತೆ. ಆದರೂ ಕೂಡ ನಾವು ಕಳೆದ ಹಲವಾರು ದಶಕಗಳಿಂದ ಅವ್ರ ಮುಖಾಂತರನೇ ನಾವು ವಾದವನ್ನು ಮಂಡಿಸ್ತಾ ಇರೋದ್ರಿಂದ ಎಲ್ಲ ಸರ್ಕಾರಗಳು ಎಲ್ಲ ಪಕ್ಷಗಳ ಸರ್ಕಾರಗಳು ಕೂಡ ಈಗ ತಕ್ಷಣ ಇವತ್ತು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಈ ಪತ್ರವನ್ನಾದರೂ ಕೊಟ್ಟು ನೀವು ವಾದವನ್ನು ಮಾಡಬೇಕು. ಮತ್ತೆ ನಾವು ಈ 3-4 ದಿವಸದಲ್ಲಿ ಏನು ಈ ಸಮಿತಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಇದು ಮರಣ ಶಾಸನದ ಸಮಿತಿ ಆಗಿದೆ. ಅಶ್ವತ್ಥನಾರಾಯಣ್ ಸರ್, ಈಗ ಇವತ್ತು ಜಡ್ಜ್ಮೆಂಟು ಈ ಕಳೆದ ಒಂದು 20 ದಿನದೂ ಚರ್ಚೆ ಮಾಡ್ತೀವಿ. 5, 12, 20 ಇವತ್ತಿನ ಜಡ್ಜ್ಮೆಂಟು ಎಲ್ಲವೂ ಒಂದೇ ರೀತಿ ಫಾರ್ ವಿತ್ ತಮಿಳುನಾಡು ಅನ್ನೋ ರೀತಿನಲ್ಲೋ ಅಥವಾ ಎಲ್ಲೋ ಒಂದು ರೀತಿ ಪೂರ್ವಾಗ್ರಹ ಪೀಡಿತವಾಗಿ ಜಡ್ಜ್ಮೆಂಟ್ ಬರ್ತಾ ಇದೆ. ಇದರಲ್ಲಿ ಜಡ್ಜ್ಮೆಂಟ್ 2 ಸಂದರ್ಭದಲ್ಲಿ ನೀರನ್ನು ಬಿಟ್ಟು 3ನೇ ಸಂದರ್ಭದಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆದು ನೀರು ಬಿಡೋದಿಲ್ಲ ಅಂತೇಳಿ ವಿಶೇಷ ಅಧಿವೇಶನವನ್ನು ಕರೆದು ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನಕ್ಕೆ ಎಲ್ಲ ಪಾರ್ಟಿಯರು ಒಪ್ಕೊಂಡಿದ್ರು. ಆದರೆ ಇವತ್ತು ಭಾಳ ತುಂಬ ಪ್ರಮುಖವಾದಂಥ ದಿನ ಆಯಿತು. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಒಂದು ನಿರ್ಣಾಯಕವಾದಂಥ ದಿನ ಆಯಿತು.
ಎರಡು ವಿಷಯದಲ್ಲಿತ್ತು. ಒಂದು, ಸುಪ್ರೀಂ ಕೋರ್ಟ್ ಈಗಾಗಲೇ ಕಳೆದ ಹಿಂದಿನ ಬಾರಿ ಕೊಟ್ಟಂಥ ತೀರ್ಪಿನಲ್ಲಿ ನೀವು ಕಾವೇರಿ ನಿರ್ವಹಣಾ ಮಂಡಳಿನ ರಚನೆ ಮಾಡಬೇಕು ಅನ್ನತಕ್ಕಂಥದ್ದು ಹಿಂದೆ ಈಗ ಆಲ್ರೆಡಿ ಫಸ್ಟ್ ತೀರ್ಪನ್ನು ಕೊಟ್ಟಿದ್ದು. ಇವತ್ತು ಮತ್ತೆ ಅದರದ್ದು ಚರ್ಚೆ ಬಂದಿದೆ. ಒಂದು ಕಡೆ ಎರಡು ರೀತಿಯಲ್ಲಿ, ಒಂದು ನಮ್ಮ ವಿರುದ್ಧವಾಗಿ ಅಂದರೆ ಎಲ್ಲೋ ಒಂದು ರೀತಿ ಪೂರ್ವಾಗ್ರಹ ಪೀಡಿತವಾಗಿ ತೀರ್ಪು ಕೊಡೋದ್ರ ಜೊತೆಯಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿನ ನೀವು 4 ದಿನದಲ್ಲಿ ರಚನೆ ಮಾಡಬೇಕು ಅಂತ ಹೇಳಿದಾಗ ನಾವು 4 ದಿನದಲ್ಲಿ ಮಾಡ್ತೀವಿ, ಎಲ್ಲ ರಾಜ್ಯದವರು ಮೆಂಬರ್ಸ್ನ ಇಮ್ಮಿಡಿಯೇಟಾಗಿ ನೇಮಕ ಮಾಡಿದ್ರೆ ನಾವು ಮಾಡ್ತೀವಿ ಅನ್ನತಕ್ಕಂಥ ಮೋಹನ್ ರೋಟಗಿಯವರು ಸುಪ್ರೀಂ ಕೋರ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ. ಅವರು ಹೇಳಿಕೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರದ ವತಿಯಿಂದ ನಾವು ನಿರ್ವಹಣಾ ಮಂಡಳಿ ಅಪ್ಲಿಕೇಶನ್, ಈ ಸ್ಪೆಷಲ್ ಅಪ್ಲಿಕೇಶನ್ ಪೆಂಡಿಂಗು ಕೋರ್ಟ್ ಇದು 3ನೇ ತ್ರಿಸದಸ್ಯ ಪೀಠದಲ್ಲಿ ಪೆಂಡಿಂಗ್ ಇದೆ, ಅಕ್ಟೋಬರ್ 18ನೇ ತಾರೀಕು ಬರ್ತಾ ಇದೆ, ಅದರಿಂದ ಇಲ್ಲಿ ಅದು ಚರ್ಚೆಗೆ ಅವಶ್ಯಕತೆ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಅಥವಾ ನಾರಿಮನ್ ಅವರು ಒಂದು ಅಬ್ಜೆಕ್ಷನನ್ನು ಫೈಲ್ ಮಾಡಬೇಕಾಯ್ತು. ಇವ್ರು ಯಾರು ರಾಜ್ಯ ಸರ್ಕಾರ ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ. ಒಂದು ನಿಮಿಷ ನಾನು ಹೇಳ್ತೇನೆ, ಒಂದು ನಿಮಿಷ, ಲೆಟ್ ಮಿ ಕಂಪ್ಲೀಟ್. ರಾಜ್ಯ ಸರ್ಕಾರ ಈ ನಾವು ಇದು ಮೇಲ್ವಿಚಾರಣಾ ಸಮಿತಿಗೆ ನಮ್ದು ಅಬ್ಜೆಕ್ಷನ್ ಇದೆ, ಇದ್ರ ಬಗ್ಗೆ ಚರ್ಚೆ 18ನೇ ತಾರೀಕು ತ್ರಿಸದಸ್ಯ ಪೀಠದಲ್ಲಿದೆ, ಇಲ್ಲಿ ಚರ್ಚೆ ಮಾಡುವಂಥದ್ದು ಅಲ್ಲ ಅಂತೇಳಿ ಇವರು ಒಂದು ಅಬ್ಜೆಕ್ಷನನ್ನು ಫೈಲ್ ಮಾಡಬೇಕಾಯ್ತು. ಕಳೆದ ಬಾರಿ ಕೊಟ್ಟಂಥ ತೀರ್ಪಿಗೆ ರಾಜ್ಯ ಸರ್ಕಾರ ಸುಮ್ಮನೆ ಕೂತಿತ್ತು. ಇವತ್ತು ಅಡ್ವೊಕೇಟ್ ಜನರಲ್ ಅವರು ನೀವು 4 ದಿನದಲ್ಲಿ ಮಾಡಬೇಕು ಅಂತ ಹೇಳಿದರೆ ಎಲ್ಲ ಸರ್ಕಾರದವರು ಎಲ್ಲ 4 ರಾಜ್ಯದಿಂದನೂ ಮೆಂಬರ್ಸ್ನ ಕೊಟ್ಟರೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇವರು ನೋಡಿ, ಒಂದೇ ನಿಮಿಷ, ಅಟಾರ್ನಿ ಜನರಲ್ ಅವರು ತಗೊಂಡ್ಬಿಡ್ತೀನಿ ಸರ್. ನಾರಾಯಣ್ ಗೌಡ್ರದು ಸರ್, ನಾರಿಮನ್ ವಾದ ಮಂಡಿಸ್ಲಿಲ್ಲ ಅಂತ ಇವರು, ಅದು ಅರ್ಜಿ ಸಲ್ಲಿಸಲಿಲ್ಲ ಅಂತ ಬಿಜೆಪಿ ಅವರು, ಕಾಂಗ್ರೆಸ್ನವರು ಇಲ್ಲ ಅಟಾರ್ನಿ ಜನರಲ್ ತರಾತುರಿಯಲ್ಲಿ ಹೇಳ್ಬಿಟ್ರು ಅಂತ. ಅಲ್ಲ, ಇಲ್ಲಿ ಬಹುಶಃ ಇವರ ರಾಜಕೀಯ ದೊಂಬರಾಟದಲ್ಲಿ ಕರ್ನಾಟಕ ಜನರು ಇವತ್ತು ಎಲ್ಲದ್ದು ನೋವುಗಳನ್ನು ಅನುಭವಿಸುವಂಥ ಪರಿಸ್ಥಿತಿಲಿ ಇದ್ದೀವಿ. ಬಹುಶಃ 2 ಸದನಗಳಲ್ಲಿ ತೀರ್ಮಾನ ತಗೊಳ್ಳುವಂಥ ಈ ಮಾತನ್ನು ಇವತ್ತು ನಾರಿಮನ್ ಹೇಳಿದಂಥ ಈಗ ಹೇಳ್ತಿರುವಂಥ ಮಾತನ್ನು ಅವತ್ತಿನ ದಿವಸಗಳಲ್ಲಿ ಹೇಳ್ಬೋದಾಯಿತು. ನೀವು ಯಾತಕ್ಕೆ ಸದನವನ್ನು ಕರೀತಾ ಇದ್ದೀರಿ, ಸದನದಲ್ಲಿ ಇದು ತೀರ್ಮಾನ ತಗೊಳ್ಳಿಕ್ಕಾಗೋದಿಲ್ಲ, ನೀವು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ನೀರು ಬಿಟ್ಬಿಡಿ ಅಂತೇಳಿ, ಹಾಗಾಗಿ ನೀರು ಬಿಡಲೇಬೇಕಾಗತ್ತೆ, ನಾನು ಮತ್ತೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡಿಸಬೇಕಾದ್ರೆ ನೀರು ಬಿಡಲೇಬೇಕಾಗತ್ತೆ, ಹಾಗಾಗಿ ನೀವು ಇಂಥ ನಿರ್ಣಯಗಳನ್ನು ತಗೊಳ್ಳೋದು ಸರಿಯಲ್ಲ ಅನ್ನೋದನ್ನ ಅವತ್ತೇ ಹೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರೆ ಸರಿ ಇತ್ತು. ಅವತ್ತು ಸುಮ್ಮನಿದ್ದು ಇವತ್ತು ಏಕಾಏಕಿ ಒಂದು ಪತ್ರ ಬರೆದುಬಿಟ್ಟು ನಾನು ನಾಳೆ ವಾದ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಕೈಲಿ, ಹಾಗಾಗಿ ಈ ಪತ್ರವನ್ನು ಬೇಕಾದ್ರೆ ನೀವು ಬರೆದಂಥ ಪತ್ರವನ್ನು ಸುಪ್ರೀಂ ಕೋರ್ಟಲ್ಲಿ ಓದ್ತೀನಿ ಅನ್ನುವ ತೀರ್ಮಾನಕ್ಕೆ ಅವರು ಬರೋದಾದರೆ, ಇನ್ನೊಂದು ಕಡೆ ಇವತ್ತು ಕಾವೇರಿ ನಿರ್ವಹಣಾ ಮಂಡಳಿ ರಚನೆ 3-4 ದಿವಸಗಳಲ್ಲಿ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ತಕ್ಷಣ ಕೇಂದ್ರ ಸರ್ಕಾರ ಒಪ್ಕೊಳ್ಳೋದಿದೆಯಲ್ಲ, ಇದು ಯಾತಕ್ಕೆ ಆ ತರಾತುರಿಯಲ್ಲಿ ಒಪ್ಕೊಳ್ಳುವಂಥದ್ದು? ಕನಿಷ್ಠ ಒಂದಿಷ್ಟು ಸಮಯವನ್ನು ತಗೋಬೋದಾಗಿತ್ತು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಹಾಗಾಗಿ ನಮಗೆ ಸಮಯ ಬೇಕಾಗುತ್ತೆ. 3-4 ರಾಜ್ಯಗಳು ಇದರಲ್ಲಿ ಸೇರೋದ್ರಿಂದ, ಒಂದು ಮಂಡಳಿ ರಚನೆ ಮಾಡೋದ್ರಿಂದ ಒಂದಷ್ಟು ಅವಕಾಶ ಬೇಕಾಗುತ್ತೆ, ನಾನು ಅವ್ರ ಜೊತೆಯಲ್ಲಿ ಮಾತಾಡಬೇಕಾಗತ್ತೆ ಅನ್ನೋದು ಆಗಬೇಕಾಗಿತ್ತು. ಏಕಹೇಕಿ ತರಾತುರಿಯಲ್ಲಿ ಅವರು ಸಹ ಒಪ್ಕೊಂಡಂಥದ್ದು. ಮತ್ತೆ ಇಲ್ಲಿ ನೋಡಿದ್ರೆ ಇನ್ನೊಂದು ಕಡೆ ನಮ್ಮ ವಕೀಲರು ನಾನು ವಾದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬರೀ ಮುಖ್ಯಮಂತ್ರಿಗಳು ಬರೆದಂಥ ಪತ್ರವನ್ನು ಮಾತ್ರ ಓದ್ತೀನಿ ಅನ್ನೋದಾದರೆ, ಮತ್ತು ಇದು ಏನು ಇವ್ರು ಮಾಡ್ತಿರೋ ಕೆಲಸ ಏನು? ಕರ್ನಾಟಕವನ್ನು ಏನು ಮಾಡಬೇಕು ಅಂತ ಇದ್ದಾರೆ ಇವರು? ರಾಜಕೀಯ ತೆವಲಿಗೋಸ್ಕರ ಇಷ್ಟೆಲ್ಲ ಅವತಾರಗಳನ್ನ ಹಾಡೋದಾದ್ರೆ ಮತ್ತೆ ಯಾರನ್ನ ನಂಬಬೇಕು ನಾವು? ಕನ್ನಡಿಗರು ಯಾರನ್ನ ನಂಬಿ ಕೂರ್ಬೇಕಾಗಿದೆ ಇವತ್ತು? ಎಸ್ ಸರ್, ರಂಗನಾಥ್ ಸರ್, ಈಗ ನಾರಿಮನ್ ಅವರ ವಿಚಾರದಲ್ಲಿ ತಾವೇ ಹೇಳಿದ್ರಿ, ಯಾಕೆ ಹೀಗೆ ಹೇಳಿದ್ರು ಅದ್ರ ಬಗ್ಗೆ ಯಾರು ಕ್ಲಾರಿಟಿ ಕೊಡೋದ್ರೆ? ಸುಧಾಕರ್ ಸರ್ ಹೇಳಿದ್ರು ನ್ಯಾಯಾಂಗ ನಿಂದನೆ ಆಗುತ್ತೆ, ನಾನು 60 ವರ್ಷದ ನನ್ನ ಸರ್ವಿಸಲ್ಲಿ ನಾನು ಇದನ್ನ ಎನ್ಕರೇಜ್ ಮಾಡೋದಿಲ್ಲ, ಹೀಗಾಗಿ ನಾನು ವಾದ ಮಂಡನೆ ಮಾಡೋದಿಲ್ಲ, ನೀವು ಕೊಟ್ಟಿರೋ ಲೆಟರನ್ನು ಓದ್ಬಿಡ್ತೀನಿ ಅಂತ ಮೊದಲೇ ಹೇಳಿದ್ರು. ಅವರು ಮೊದಲೇ ಹೇಳಿದ್ದಿದ್ರೆ ಇವರು ಅವ್ರನ್ನ ಕೋರ್ಟಿಗೆ ಕಳಿಸ್ಬಾರ್ದಾಗಿತ್ತು. ಬೇರೆ ಯಾರನ್ನಾದರೂ ತಾತ್ಕಾಲಿಕವಾಗಿ ಕಳಿಸಿ, ನನ್ನ ವಕೀಲರು ಹಿಂದೆ ಸರಿದಿದ್ದಾರೆ ತಮ್ಮದೇ ಆದ ಕಾರಣಗಳಿಗಾಗಿ, ನಾವು ಹೊಸ ವಕೀಲರನ್ನು ತೆಗೆದುಕೊಂಡು ಬರುವುದಕ್ಕೆ ಹೊಸ ದಿನಾಂಕವನ್ನು ಕೊಡಿ ಅಂತ ಕೇಳಬೇಕಿತ್ತು. ಹೇಳಿದ್ದಾರೆ, ಹೇಳದಿದ್ದರೆ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಹೇಳಿದ್ದು ಅವ್ರನ್ನೇನಾದ್ರು ಇವ್ರು ಕೋರ್ಟಿಗೆ ಕಳಿಸಿದ್ರೆ ಇಟ್ಸ್ ನಾಟ್ ಕರೆಕ್ಟ್. ಅದೇ ನ್ಯಾಯ ಧರ್ಮದ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡ್ತಿದ್ಯಾ ಸರ್? ಅವ್ರು ಸುಪ್ರೀಂ ಕೋರ್ಟ್ನವ್ರು ಏನಾದ್ರು ಮಾತಾಡ್ಕೊಳ್ಳಿ. ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಆಗಿರೋದು 3 ಹಂತದಲ್ಲಿ. ನಂಬರ್ 1, ಕೋರ್ಟು ನಮ್ಮ ವಾದವನ್ನು ಕೇಳಿಸ್ಕೊಳ್ತಾನೆ ಇಲ್ಲ ಅನ್ನೋದು ನಮ್ಮ ಅಳಲು, ನಮ್ಮ ವಾಸ್ತವ ಪರಿಸ್ಥಿತಿಯನ್ನು ಕೇಳಿಸ್ಕೊತಾನೆ ಇಲ್ಲ ಇವರು ಅನ್ನೋದು. 2ನೇ ಹಂತದಲ್ಲಿ ನನಗೆ ತೀವ್ರವಾದ ಆಕ್ಷೇಪ ಇರುವುದು ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಮೇಲೆ. 3ನೇ ಹಂತದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ. ಈ 3 ನಮಗೆ ಸಿಕ್ಕಾಕೊಂಡಿರುವಂಥದ್ದು.
ಕೋರ್ಟ್ ಮಾಡಿದ್ದನ್ನ ಕೋರ್ಟ್ ಮಾಡ್ತು ಅಂತ ಬಿಟ್ಬಿಡಿ ಬೇಕಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಗೊಳ್ಳೋದಾದ್ರೆ ಕೇಂದ್ರ ಸರ್ಕಾರಕ್ಕೆ ಬ್ರೀಫ್ ಇರಬೇಕು. ಮುಕುಲ್ ರೋಹ್ಟಗಿ ಅಟಾರ್ನಿ ಜನರಲ್ ಕೋರ್ಟ್ಗೆ ಹೋದಾಗ ಅಲ್ಲಿ ಒಂದು ಕಡೆ ಕೋರ್ಟ್ ಕೇಳತ್ತೆ. ಕೋರ್ಟ್ ಕೇಳಿದಾಗ ನಮ್ಮಿಂದ ಬರುವಂತಹ ರಿಪ್ಲೇನ ನ್ಯಾಯಮೂರ್ತಿಗಳು ರೆಕಾರ್ಡ್ ಮಾಡ್ತಾರೆ. ಅವ್ರೇನು ಪುಕ್ಕಟೆ ಏನು ಬರೆದಿಲ್ಲ ಅದನ್ನು, ಅವರು ದೇ ಹ್ಯಾವ್ ರೆಕಾರ್ಡೆಡ್. Mr. Rohatagi, learned advocate, Attorney General of India, on being asked with regard to the constitution of the Kaveri Management Board, ಮಾನ್ಯ ಅಟಾರ್ನಿ ಜನರಲ್ ಆಗಿರುವಂತಹ ಭಾರತದ ಅಟಾರ್ನಿ ಜನರಲ್ ರೋಹತ್ತಗಿ ಅವರನ್ನ ನಾವು ಕಾವೇರಿ ನಿರ್ವಹಣಾ ಮಂಡಳಿಯ ರಚನೆ ಬಗ್ಗೆ ಕೇಳಿದಾಗ, ಇನ್ ರೆಸ್ಪೆಕ್ಟ್ ಆಫ್ ವಿಚ್ ಡೈರೆಕ್ಷನ್ಸ್ ವರ್ ಇಶ್ಯೂಡ್ ಆನ್ 20th ಸೆಪ್ಟೆಂಬರ್, ಅಂದರೆ 20ನೇ ಸೆಪ್ಟೆಂಬರ್ ತಾವು ಹೇಳ್ತಾ ಇರುವಂಥ ಡೈರೆಕ್ಷನ್ ನಾವು ಅವತ್ತೇ ಕೊಟ್ಟಿದ್ವಿ. ಹ್ಯಾಸ್ ರೆಸ್ಪಾಂಡೆಡ್, ಅವರು ಉತ್ತರವನ್ನು ಕೊಟ್ಟರು. That the board can be constituted on or before 4th of October 2016. ಅವರು ಕೊಟ್ಟ ಉತ್ತರ 4ನೇ ಕೋರ್ಟ್ ಹೇಳಿದ್ದಲ್ಲ, ಅಂದ್ರೆ 4ನೇ ತಾರೀಕು ಹೊರಗಡೆ ಮಾಡಿ ಅಂತ ಕೋರ್ಟ್ ಹೇಳಿಲ್ಲ. ಹೇಳಿದ್ದು ಅಂತ ಇಲ್ಲಿಲ್ಲ, ಕೋರ್ಟ್ ಹೇಳ್ತಿದೆ, ನಾವ್ ಹೇಳಿಲ್ಲ. ಮುಕುಲ್ ರೋಹ್ಟಗಿ ಹೇಳ್ತಿರೋದು ಇದು. 4ನೇ ಅಕ್ಟೋಬರ್ ಒಳಗಡೆ ವಿ ಕ್ಯಾನ್ ಕಾನ್ಸ್ಟಿಟ್ಯೂಟ್ ಅಂತ ಹೇಳಿದ್ರು. ಸಬ್ಮಿಷನ್ ಆಫ್ ಮಿಸ್ಟರ್ ರೋಹ್ಟಗಿ ಈಸ್ ದಾಟ್, ಅವರ ವಾದ ಮನವಿ ಏನಿತ್ತು ಅಂದರೆ, ರಾಜ್ಯಗಳ ಪೈಕಿ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ಒಬ್ಬೊಬ್ಬ ಪ್ರತಿನಿಧಿಯನ್ನು ನಾಮಿನೇಟ್ ಮಾಡಬೇಕು ಆಸ್ ಪರ್ ದಿ ಫೈನಲ್ ಆರ್ಡರ್, ಅಂತಿಮ ಆದೇಶದ ಪ್ರಕಾರ ಅಂತ ಇತ್ತು. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದು, ರಿಗಾರ್ಡ್ ಬೀಯಿಂಗ್ ಹ್ಯಾಸ್ ಟು ಬಿ ಅಫೋರ್ಸೆಡ್ ಸಬ್ಮಿಷನ್, ವಿ ಡೈರೆಕ್ಟ್ ದ ಸ್ಟೇಟ್ ಗವರ್ನಮೆಂಟ್ಸ್ ಟು ನಾಮಿನೇಟ್ ದೆಮ್ ಬೈ ಟುಮಾರೋ ಅಂತ. ದಿಸ್ ಇಸ್ ದಿ ಆರ್ಡರ್ ಆಫ್ ದಿ ಸುಪ್ರೀಂ ಕೋರ್ಟ್. ಯಾರು ಕೇಳಿದ್ದಿವ್ರನ್ನ 4ನೇ ತಾರೀಕಿನ ಒಳಗಡೆ ಇದನ್ನ ಮಾಡಿ ಅಂತ? ಕೋರ್ಟೇ 4 ವಾರ ಆದ್ಮೇಲೆ ಮಾಡಿ ಅಂತ ಹೇಳಿತ್ತು. ಆಲ್ ರೈಟ್. ಮುಕುಲ್ ರೋಹತ್ತಗಿಗೆ ಕಾವೇರಿ ವಿಚಾರದಲ್ಲಿ ಕಾವೇರಿ ಎಲ್ಲಿ ಹುಟ್ಟುತ್ತಾಳೆ, ಕಾವೇರಿ ಎಲ್ಲಿ ಮುಳುಗ್ತಾಳೆ ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಆಲ್ ರೈಟ್, ಗೊತ್ತಿಲ್ಲದೆ ಇರ್ಬೋದು ಅವ್ರಿಗೆ, ಯಾಕಂದ್ರೆ ಅವ್ರು ಅದನ್ನ ಹ್ಯಾಂಡಲ್ ಮಾಡಿಲ್ಲ ಆ ಇಶ್ಯೂನ, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಈಗ ನನ್ನನ್ನು ಸಡನ್ ಆಗಿ ಯಾರು ಕರೆದ್ಬಿಟ್ಟು ಬ್ರಹ್ಮಪುತ್ರ ಮಾತಾಡೋದ್ರೆ ನನ್ನ ಕೈಲಾಗಲ್ಲ ಮಾತನಾಡಕ್ಕೆ, ನನ್ನ ಕೈಲಿ ಸಾಧ್ಯ ಇಲ್ಲ. ಆದರೆ if he has not gone with a brief of the government of India, how did he commit it in the open court? ಕೇಂದ್ರ ಸರ್ಕಾರ ತನ್ನ ಅಭಿಪ್ರಾಯವನ್ನು ಮುಕುಲ್ ರೋಹತ್ತಗಿ ಅವರಿಗೆ ಹೇಳದಿದ್ದಾರೆ. ಯಾಕಂದ್ರೆ ನಿನ್ನೆ ಭಾರತೀಯ ಜನತಾ ಪಕ್ಷದ ನಾಯಕರ ಆದಿಯಾಗಿ ನಾನು ಐ ಆಮ್ ಕಂಪ್ಲೀಟ್ ಅಗ್ರಿಮೆಂಟ್ ವಿತ್ ದಿ ಲೋಕಲ್ ಲೀಡರ್ಸ್. ನೀವು ಉಮಾ ಭಾರತಿ ಹತ್ರಕ್ಕೆ ಹೋದಾಗ ನೀವು ಮಾಡಿದ್ದಂತಹ ಪ್ರಪ್ರಥಮ ಮನವಿ, ನೀರಿನ ಮನೆ ಹಾಳಾಗೋಗ್ಲಿ, ಮ್ಯಾನೇಜ್ಮೆಂಟ್ ಬೋರ್ಡ್ ಆಗದೆ ಇರೋತ್ರಿ, ನಮಗೆ ಸಹಾಯವನ್ನ ಮಾಡಿ ಅಂತ ಮನವಿಯನ್ನ ಕೇಳಿದ್ದಿತ್ತು. ಈ ಮನವಿಯನ್ನ ಮಾಡಿದ ಮೇಲೆ ಜಲಸಂಪನ್ಮೂಲ ಇಲಾಖೆಯಿಂದ ಅವರಿಗೆ ಬ್ರೀಫ್ ಹಾಗಾದ್ರೆ ಅದನ್ನು ಮಾಡಬಹುದು 4ನೇ ತಾರೀಕು ಅಂದ್ರೆ ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್? ಅದನ್ನು ಹೇಳೋ ಹಂತದಲ್ಲಿ ಕರ್ನಾಟಕ ಸರ್ಕಾರದ ವಕೀಲರು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ನಾನು ವಾದ ಮಾಡಲ್ಲ ಅನ್ನೋದಕ್ಕಿಂತ, ನೋ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಕಾನ್ಸ್ಟಿಟ್ಯೂಟ್ ಕಮಿಟಿ, ಈ ಸಮಿತಿಯನ್ನ ಮಾಡಲಿಕ್ಕೆ ಬರಲ್ಲ. ಯಾತಕ್ಕೆ ಬರಲ್ಲ ಅಂತಂದ್ರೆ, ಈ ನ್ಯಾಯಾಲಯ ನಮಗೆ ಹೆಂಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಿಹೇವ್ ಮಾಡಬೇಕು ಅಂತ ಹೇಳ್ತಾ ಇದೆಯೋ, ಈ ನ್ಯಾಯಾಲಯ ನ್ಯಾಯಾಂಗದ ಘನತೆಯನ್ನ ಎತ್ತಿ ಹಿಡಿಬೇಕು ಕರ್ನಾಟಕ ಅಂತ ಹೇಳ್ತಿದೆಯೋ, ಈ ನ್ಯಾಯಾಲಯ ಹೇಗೆ ನೀವು ಭಾರತದಲ್ಲಿ ಒಂದು ರಾಜ್ಯ ಅಲ್ಲವಾ ಅಂತ ನಮ್ಮನ್ನ ಕೇಳ್ತಿದೆಯೋ, ಹಾಗೆ ಈ ನ್ಯಾಯಾಲಯ ಸೃಷ್ಟಿಯಾಗಿರುವ ಸಂವಿಧಾನದಲ್ಲಿ ಇರುವ ಪ್ರಕಾರ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಅಂಡ್ ಶೇರಿಂಗ್ ಅಲ್ಲಿರೋ ಪ್ರಕಾರ ನೋ ಮಾನಿಟರಿಂಗ್ ಕಮಿಟಿ ಕ್ಯಾನ್ ಬಿ ಕಾನ್ಸ್ಟಿಟ್ಯೂಟೆಡ್ unless 2 legislations of the parliament passes it. ಲೋಕಸಭೆ ಮತ್ತು ರಾಜ್ಯಸಭೆ ಎರಡು, ಅಲ್ಲಿ ಏನಿದೆ ಆಕ್ಟ್ ಅಲ್ಲಿ 61A ಏನಿದೆ ಆಕ್ಟ್ ಅಲ್ಲಿ, ಆಕ್ಟ್ ಇಸ್ ವೆರಿ ಕ್ಲಿಯರ್. ಈ ರೀತಿಯ ಮಾನಿಟರಿಂಗ್ಗಳನ್ನು ಮಾಡಬೇಕಾದ್ರೆ ಅದು ಲೆಜಿಸ್ಲೇಟಿವ್ ಪ್ರಾಸೆಸ್, ಅದು ಶಾಸಕಾಂಗದ ಕೆಲಸ, ನ್ಯಾಯಾಂಗದ ಕೆಲಸ ಅಲ್ಲ. ಹೇಗೆ ಆಗಬೇಕು ಆ ಶಾಸಕಾಂಗದ ಕೆಲಸ ವರ್ಣನೆ ಮಾಡುತ್ತೆ. ಏನನ್ನು ವರ್ಣನೆ ಮಾಡಿದೆ? ಇಂತಹ ಒಂದು ತಂಡ ಅಂದ್ರೆ ಒಂದು ಸಮಿತಿಯನ್ನು ರಚನೆ ಮಾಡುವಾಗ ಆ ಸಮಿತಿಯ ರಚನೆಯನ್ನ ಲೋಕಸಭೆ ಹಾಗೂ ರಾಜ್ಯಸಭೆಗಳು ಪಾಸ್ ಮಾಡಬೇಕು. ಒಂದು ಲೋಕಸಭೆ 30 ದಿನಗಳ ತನ್ನ ಕಾರ್ಯ ಮಾಡುವಂತಹ ದಿನಗಳ ಒಳಗೆ ಇದನ್ನ ಪಾಸ್ ಮಾಡಬೇಕು. ಅಥವಾ 2ನೇ ಅಧಿವೇಶನಕ್ಕೆ ಹೋಗುವುದಾದರೆ ಅಥವಾ ಎಷ್ಟೇ ಅಧಿವೇಶನಗಳಿಗೆ ಹೋದರೂ ಇದನ್ನ ಪಾಸ್ ಮಾಡಬೇಕು ಎಂದಿದೆ. ಈಸ್ ದಿಸ್ ನಾಟ್ ಎ ಕಾಮನ್ ಸೆನ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಅಡ್ವೊಕೇಟ್ ಕರ್ನಾಟಕ ಆರ್ ದಿ ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್? ಹೇಳಲ್ಲ. ಹೇಳ್ದೇನೆ ಕೋರ್ಟಲ್ಲಿ ಕೋರ್ಟ್ನವ್ರು ಹೇಳಿದ್ರು ಅಂತ ಬಡ್ಕೋತೀವಿ ನಾವಿಲ್ಲೀಗ. ಇಲ್ಲಿ
ವೇರ್ ಇಸ್ ದಿ ಹೌ ಲೆಜಿಸ್ಲೇಟಿವ್ ಪ್ರಾಸೆಸ್ ನಂಬರ್ 1. ನಂಬರ್ 2, ಮಾನಿಟರಿಂಗ್ ಕಮಿಟಿಯ ವಿಚಾರದಲ್ಲಿ ಅಂತಿಮ ಆದೇಶವನ್ನು ಪ್ರಶ್ನಿಸಿರುವಂತಹ ನಮ್ಮ ಮನವಿ ಒರಿಜಿನಲ್ ಪೆಟಿಷನ್ ಏನಿದೆ 4 ರಾಜ್ಯಗಳು ಸಲ್ಲಿಸಿರುವಂತಹ ತ್ರಿಸದಸ್ಯ ಪೀಠದ ಮುಂದೆ ಅಕ್ಟೋಬರ್ 18ನೇ ತಾರೀಕು ಬರ್ತಾ ಇದೆ. ಮಾನ್ಯ ನ್ಯಾಯಮೂರ್ತಿಗಳೇ, ಒಂದು ಕಡೆ ಶಾಸನಾತ್ಮಕ ನಿರ್ಧಾರ ಆಗಬೇಕಿದು, ನ್ಯಾಯಾಂಗದಲ್ಲಿ ಆಗುವಂಥದ್ದಲ್ಲ. ಆಗಬೇಕು ಅನ್ನೋದು ಇದೆ, ಟ್ರಿಬ್ಯುನಲ್ ಆರ್ಡರ್ ಇದೆ. ಅದನ್ನೇ ಚಾಲೆಂಜ್ ಮಾಡಿದ್ದೀವಿ. ಈ ಹಿಂದೆ ತಮಿಳುನಾಡು ಇಂತಹದೇ ಮಂಡಳಿಯನ್ನು ರಚನೆ ಮಾಡಬೇಕು ಎಂದು ನ್ಯಾಯಾಲಯದ ಮುಂದೆ ಬಂದು ನ್ಯಾಯಾಲಯ ಒಪ್ಪದಿದ್ದಾಗ ಹಿಂದಕ್ಕೆ ಹೋಗಿದೆ ಅರ್ಜಿಯನ್ನು ಪಡ್ಕೊಂಡು. ಹಾಗಾಗಿ ತಾವು ದಯಮಾಡಿ ಆರ್ಡರ್ನ ರೆಸ್ಟ್ರೈನ್ ಮಾಡ್ಕೊಳ್ಳಿ ಸ್ವಲ್ಪ. ಆಗಲ್ಲ ಇದು ಅನ್ನೋದನ್ನ ನಮ್ಮವರಾದ್ರೂ ಹೇಳಬೇಕಿತ್ತು, ನಾನು ನಿಮ್ಮನ್ನು ಹೇಳಬೇಕಾಗಿತ್ತು. ನಮ್ಮವರಾದ್ರೂ ಹೇಳಬೇಕಿತ್ತು. ಇಲ್ಲ ನಮ್ಮನ್ನ ಕಾಪಾಡ್ತಾರೆ ಹರೋಹರ ಕೃಷ್ಣ ಅಂತ ಪೆಜಾವರ ಶ್ರೀಗಳಿಂದ ಸನ್ಯಾಸತ್ವವನ್ನು ಪಡೆದಂತ ಉಮಾಭಾರತಿನರು ಹೇಳಿಸ್ಬೇಕಾಗಿತ್ತು. ಇಬ್ರು ಹೇಳಲಿಲ್ಲ. ಇಬ್ರು ಮಾಡಿದ ಕೆಲಸ, ಒಬ್ಬರು ಏಳತೀಯ ಅಂದ್ರೆ ಹಾರಬಿಟ್ರು, ಇನ್ನೊಬ್ರು ಎದ್ದೇಳಪ್ಪ ಅಂತಂದ್ರೆ ಮಲಕ್ಕಬಿಟ್ರು. ಎಂಡ್ ರಿಸಲ್ಟ್ ಈಸ್ ಟುಡೇ ಈ ಜವಾಬ್ದಾರಿ. ಅಲ್ಲ ಸರ್, ನೀರು ಬಿಡೋ ವಿಚಾರದಲ್ಲಿ ಬಿಡದೆ ಇರೋ ವಿಚಾರದಲ್ಲಿ ನ್ಯಾಯಾಂಗ ನಿಂದನೆ ಆಗುತ್ತೆ. ಆ ವಿಚಾರ ನಾನು ಮಾತಾಡಲ್ಲ, ಬೋರ್ಡ್ ವಿಚಾರ ಮಾತಾಡ್ತೀನಿ ಅಂತಂದ್ರು ಮಂಡನೆ ಮಾಡ್ತಾ ಇದ್ದೀನಿ. ಪದೇ ಈ ವಾದ ಹೇಳ್ತಾ ಇದ್ದೀವಿ. ನಾವು ಹೇಳಿದ್ದನ್ನು ಯಾರು ಕೇಳಲ್ಲ ಅಥವಾ ಕೇಳ್ತಾರೋ ಅಯ್ಯೋ ಬಡ್ಕೊಂಡು ಸಾಯ್ಲಿ ನೀವು ಯಾವನಾರು ಏನಾರು ಮಾಡ್ಕೊಂಡು ಹೋಗ್ಲಿ ಅಂತ ಅಶ್ವಥ್ ನಾರಾಯಣ ಅನ್ಕೋಬಹುದು, ಸುಧಾಕರ್ ಅನ್ಕೋಬಹುದು. ಬಿಕಾಸ್ ದಟ್ ಇಸ್ ವಾಟ್ ಯು ಪೀಪಲ್ ವಾಂಟ್. ಫೈನಲಿ ದಟ್ಸ್ ಆಲ್. ವಾಟ್ ಎಲ್ಸ್ ಕರ್ನಾಟಕ ಡಿಡ್ ಟು ಯು? ಎಸ್, ವಾಟ್ ಎಲ್ಸ್ ಕರ್ನಾಟಕ ಹಸ್ ಡನ್ ಟು ಯು? 17 ಜನ ಕಳಿಸ್ಕೊಟ್ಟ ಮೇಲುವೆ ಏನು ಮಾಡಿದ್ವಿ? ನಮ್ಮ ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ದಾರೆ. ಉಮಾ ಭಾರತೀಯ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆ ಬರೀ ನಾಟಕೀಯವಾದಂತ ಸಭೆ ನಿನ್ನೆ ಸಭೆಯಲ್ಲಿ ಉಮಾ ಭಾರತಿ ಅವರು ಈಗ ಜನತಾ ಪಕ್ಷದವರು ಕಾಂಗ್ರೆಸ್ ಅವರು ಸೇರ್ಕೊಂಡು ಒಂದು ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ವಾಸ್ತವ ರಿಪೋರ್ಟ್ ಅನ್ನ ತರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಉಮಾ ಭಾರತಿ ಅವರು ತಮಿಳುನಾಡಿಗೆ ಕಳಿಸ್ಕೊಟ್ಟು ಒಂದು ವಾಸ್ತವ ರಿಪೋರ್ಟ್ ಅನ್ನು ತರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಉಮಾ ಭಾರತಿ ಅವರು ಹೇಳಿರ್ತಕ್ಕಂಥ ಆಲ್ ರೈಟ್, ಟೇಕ್ ದಟ್ ಆಲ್ಸೋ. ನಿನ್ನೆ ಮಾಧ್ಯಮದಲ್ಲೇ ಬಂತಲ್ಲ. ಭಗವಂತ, ಮಾಧ್ಯಮದಲ್ಲಿ ಬಂದಿರೋ 1000 ಇರ್ಬೋದು. ವಾಟ್ ಇಸ್ ದ ಸಬ್ಮಿಷನ್ ಟು ದಿ ಕೋರ್ಟ್ ಹೇಳಿ. ಮೀಟಿಂಗ್ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ ಹೇಳ್ತಿರೋದನ್ನೇ ಓದ್ತೀನಿ ತಗೊಳ್ಳಿ. ಅಲ್ಲ ಸರ್, ನಿನ್ನೆ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿರುತ್ತೆ. ನಮಗ್ ಗೊತ್ತಿರೋದು ಅಲ್ಲ, ಅವ್ರು ಕೊಟ್ಟರಾಗ ನಮ್ಗೇನು ಗೊತ್ತು? ತಗೊಳ್ಳಿ. ಅಲ್ಲ, ಅದನ್ನ ಕೋರ್ಟಿಗೆ ಇವ್ರು ಸಬ್ಮಿಟ್ ಮಾಡಿಲ್ಲ ಮೇಡಮ್ ಅವ್ರೆ. ಈಗ ಕೇಂದ್ರ ಸರ್ಕಾರದ ಅರಿವಿಲ್ದಿರ ಒಬ್ಬ ಅಟಾರ್ನಿ ಜನರಲ್ 4 ದಿವಸದಲ್ಲಿ ನಾವು ಕಮಿಟಿ ಮಾಡ್ತೀವಿ ಅಂತ ಒಪ್ಕೊಳಕ್ ಸಾಧ್ಯನಾ? ಒಪ್ಕೊಳಕಲ್ಲ. ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ? ಮಾಡ್ಬೇಕಲ್ಲ. ಮೊನ್ನೆ ಕೋರ್ಟ್ ನಲ್ಲಿ ಕೇಳ್ತಾರೆ. ಮೊನ್ನೆ ಏನಂತ ಕೇಳ್ತಾರೆ? ಇದೇ ಮುಕುಲ್ ರೋಟಿಗಿನ ಕೇಂದ್ರ ಸರ್ಕಾರದವರು 2 ರಾಜ್ಯಗಳವ್ರನ್ನ ಕರೆಸಿ ನೀವು ಮಾತಾಡ್ಸ್ಲಿಕ್ಕೆ ಆಗುತ್ತಾ ಅಂದ್ರೆ ಅದಕ್ಕೆ ಅವ್ರು ನೇರವಾಗಿ ಹೌದು ಅಂತ ಹೇಳೋದಿಲ್ಲ. ಅದಕ್ಕೆ ನನಗೆ ಸಮಯ ಬೇಕು, ನಾನು ಹೋಗ್ಬಿಟ್ಟು ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ಬಿಟ್ಟು ಅದನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳುವಂತ ಅಟಾರ್ನಿ ಜನರಲ್ ಅದೇ ಒಂದು ಮಂಡಳಿ ಮಾಡ್ಲಿಕ್ಕೆ ಯಾರ ಪರ್ಮಿಷನ್ ಕೇಳಲ್ಲ. ನಾವೇನ್ ದಡ್ರಿದೀವ? ರಾಜಕಾರಣ ಮಾಡ್ಲಿಕ್ಕೆ ಬಯಸ್ತಾ ಇಲ್ಲ. ನನ್ನ ಆರ್ಗ್ಯುಮೆಂಟ್ ಕೇಳಿ, ನನ್ನ ಆರ್ಗ್ಯುಮೆಂಟ್ ಕೇಳಿ. ನೀವು ಅದಾದ್ಮೇಲೆ ನೀವು ಏನಾದ್ರು ಇದ್ರೆ ದಯವಿಟ್ಟು ಹೇಳಿ. ಈಗ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಇವತ್ತು ನೋಡಿ, ರಾಜ್ಯದಲ್ಲಿ ಎಲ್ಲಾ ನಾಯಕರುಗಳು ಕೂಡ ನಮ್ ಜೊತೆಲಿದ್ದಾರೆ. ನಾನು ಹೇಳ್ತೀನಿ, ವಕೀಲರು ವಾದ ಮಾಡ್ಲಿಲ್ಲ, ಯಾಕೆ ಹಚ್ಕೊಂಡು ಈ ರಾಜ್ಯವನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಇವತ್ತು ಈ ರಾಜ್ಯದಲ್ಲಿ ಯಾರಾದ್ರೂ ಇಷ್ಟು ಜವಾಬ್ದಾರಿ ತೋರಿಸಿದ್ರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ. ಸುಧಾಕರ್, ಆಲ್ ರೈಟ್ ಅಶ್ವಥ್ ನಾರಾಯಣ್, ಫೇರ್ ಎನಫ್. ಲೆಟ್ಸ್ ನಾಟ್ ಗೆಟ್ ಇಂಟು ತೌಡು ಕೊಟ್ಟೋ ಕೆಲಸ ಬಿಟ್ಬಿಡೋಣ. ನಾವು ಇದನ್ನೇ 15 ದಿನದಿಂದ ಮಾಡ್ಕೊ. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ
ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂಥದ್ದು.